ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯರಿಂದ ರಚಿಸಲ್ಪಟ್ಟಂತಹ ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರದ ಅರ್ಥಚಿಂತನೆಯಲ್ಲಿ ಶ್ಲೋಕ 10 ಮತ್ತು 11 ನೋಡುವಂಥವರಾಗೋಣ. 10ನೇ ಶ್ಲೋಕ. ದಕ್ಷಹಸ್ತನಿಷ್ಠಜಾತ ವೇದಸೇ ನಮಃ ಶಿವಾಯ ಅಕ್ಷರಾತ್ಮನೇ ನಮದ್ಭಿಡೌಜಸೇ ನಮಃ ಶಿವಾಯ ದೀಕ್ಷಿತ ಪ್ರಕಾಶಿತಾತ್ಮ ತೇಜಸೇ ನಮಃ ಶಿವಾಯ ಉಕ್ಷರಾಜವಾಹತೆ ಸತಾಂಗತೆ ನಮಃ ಶಿವಾಯ ರಾಜತೆ ಜಲೇಂದ್ರ ಸಾನುವಾಸಿನೇ ನಮಃ ಶಿವಾಯ ರಾಜಮಾನ ನಿತ್ಯಮಂದಹಾಸಿನೇ ನಮಃ ಶಿವಾಯ ರಾಜಕೋರಕಾವತಂಸಭಾಸಿನೇ ನಮಃ ಶಿವಾಯ ರಾಜರಾಜಮಿತ್ರತಾ ಪ್ರಕಾಶಿನೇ ನಮಃ ಶಿವಾಯ. ಇದು 11ನೇ ಶ್ಲೋಕ. ದಕ್ಷಹಸ್ತನಿಷ್ಠ ಜಾತವೇದಸೇ ನಮಃ ಶಿವಾಯ. ಜಾತವೇದ ಅಂತಂದರೆ ಅಗ್ನಿ ಅಂತ ಅರ್ಥ. ದಕ್ಷಹಸ್ತ, ಆ ಪರಮೇಶ್ವರ ತನ್ನ ಬಲಗೈಯಲ್ಲಿ ಅಗ್ನಿಯನ್ನು ಧರಿಸಿದವನು. ಬಲಗೈಯಿಂದ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ. ಅಂದರೆ ಅಗ್ನಿ ಅಂತಂದರೆ ಜ್ಞಾನ ಸ್ವರೂಪ. ಅಗ್ನಿಯ ಒಳಗಡೆ ನಾವು ಏನು ಹಾಕಿದ್ರೂ ಅದು ಸುಟ್ಟು ಭಸ್ಮ ಮಾಡಿ ಪವಿತ್ರವನ್ನಾಗಿ ಮಾಡುತ್ತೆ. ಅಂತಹ ಅಗ್ನಿಯನ್ನು ಬಲಗೈಯಲ್ಲಿ ಈಶ್ವರ ಧರಿಸಿದ್ದಾನೆ. ಅಂತಹ ಭಗವಂತನಿಗೆ ನಮಃ ಶಿವಾಯ ನಮಸ್ಕಾರ ಮಾಡ್ತಾ ಇದ್ದೀನಿ. ಅಕ್ಷರಾತ್ಮನೇ ನಮದ್ಭಿಡೌಜಸೇ ನಮಃ ಶಿವಾಯ. ಅಕ್ಷರಾತ್ಮ ಅರ್ಥಾತ್ ಪ್ರಣವ ಸ್ವರೂಪಿ ಅಂತ ಅರ್ಥ. ಓಂಕಾರ ಸ್ವರೂಪನಾದಂತಹ ಆ ಪರಶಿವನಿಗೆ ನಮಸ್ಕಾರ. ದೀಕ್ಷಿತ ಪ್ರಕಾಶಿತಾತ್ಮ ತೇಜಸೇ ನಮಃ ಶಿವಾಯ. ದೀಕ್ಷಿತ ಅಂತಂದರೆ ಯಜ್ಞದ ದೀಕ್ಷೆಯನ್ನು ತೊಟ್ಟವರು. ಯಜ್ಞ ದೀಕ್ಷಿತರಾದಂಥವರ ಹೃದಯದಲ್ಲಿ ಆ ಪರಮೇಶ್ವರ ನೆಲೆಸಿರುವಂಥವನಾಗ್ತಾ ಇದ್ದಾನೆ, ನಂದಿವಾಹನನಾಗಿ. ಅಂತಹ ಈಶ್ವರನಿಗೆ ನಮಸ್ಕಾರ. ಉಕ್ಷರಾಜ ವಾಹತೆ ಸತಾಂಗತೆ ನಮಃ ಶಿವಾಯ. ಸಜ್ಜನರಿಂದ ಯಾವಾಗಲೂ ಆಕರ್ಷಿತನಾದಂತಹ ಶಿವನಿಗೆ ಸತಾಂಗತೆ, ಸಜ್ಜನರಿಂದ ವಂದಿಸಲ್ಪಡುವಂತಹ ಆ ಶಿವನಿಗೆ ನಮಸ್ಕಾರ ಅನ್ನುವಂಥದ್ದು 10ನೇ ಶ್ಲೋಕದ ಅರ್ಥವಾದರೆ 11ನೇ ಶ್ಲೋಕ ಹೇಳ್ತಾ ಇದೆ. ರಾಜತೆ ಚಲೇಂದ್ರ ಸಾನುವಾಸಿನೇ ನಮಃ ಶಿವಾಯ. ಆ ಪರಮೇಶ್ವರ ರಾಜತೆ ಅಚಲ. ಅಚಲ ಅಂತಂದರೆ ಪರ್ವತ ಅಂತ ಅರ್ಥ. ರಾಜತೆ ಅಲ್ಲಿ ರಾರಾಜಿಸುವಂಥವನಾಗ್ತಾ ಇದ್ದಾನೆ ಪರ್ವತದಲ್ಲಿ. ಯಾವ ಪರ್ವತ ಅಂತ ಹೇಳಿದ್ರೆ ಕೈಲಾಸ ಪರ್ವತ. ಕೈಲಾಸ ಪರ್ವತದಲ್ಲಿ ಮಂದಸ್ಮಿತನಾಗಂತಹ ಆ ಪರಮೇಶ್ವರ ನೆಲೆಸಿದ್ದಾನೆ. ರಾಜಮಾನ ನಿತ್ಯ ಮಂದಹಾಸಿನೇ ನಮಃ ಶಿವಾಯ. ಯಾವಾಗಲೂ ಮಂದಸ್ಮಿತನಾಗಿ ನಗುಮುಖದಿಂದ ಕೂಡಿದಂತಹ ಆ ಪರಮೇಶ್ವರ ಆ ಕೈಲಾಸ ಪರ್ವತದಲ್ಲಿ ಕುಳಿತಿದ್ದಾನೆ. ಅಂತಹ ಭಗವಂತನಿಗೆ ನಮಸ್ಕಾರ. ರಾಜಕೋರ ಕಾವತಂಸ ಭಾಸಿನೇ ನಮಃ ಶಿವಾಯ ರಾಜರಾಜ ಮಿತ್ರತಾ ಪ್ರಕಾಶಿನೇ ನಮಃ ಶಿವಾಯ. ರಾಜರಾಜ ಅಂತಂದರೆ ರಾಜರಿಗೆಲ್ಲ ರಾಜ, ಅರ್ಥಾತ್ ಕುಬೇರ ಅಂತ ಅರ್ಥ. ಅಂತಹ ಕುಬೇರನ ಮಿತ್ರನಾದಂತಹ ಪರಶಿವನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಆ ಭಗವಂತ ರಾಜಕೋರ ಕಾವತಂಸ ಭಾಸಿನೇ, ಚಂದ್ರಶೇಖರನಾಗಿದ್ದಾನೆ. ಚಂದ್ರನನ್ನ ತನ್ನ ತಲೆಯ ಮೇಲೆ ಅಲಂಕಾರ ಭೂಷಣವಾಗಿ ಇಟ್ಕೊಂಡಂತಹ ಪರಶಿವ, ಅವನಿಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಎನ್ನುವಂಥದ್ದು 11ನೇ ಶ್ಲೋಕದ ಅರ್ಥ. ನಾಳೆ 12ನೇ ಶ್ಲೋಕವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.